ಇನ್ನು ದರ್ಶನ್ ಕೇಸ್ನ ಬಗ್ಗೆ ಹೇಳಿಕೆ ನೀಡೋದಕ್ಕೆ ಕಾಂಗ್ರೆಸ್ ಸಚಿವರು ಹಿಂದೇಟು ಹಾಕ್ತಿದ್ದಾರೆ. ಪ್ರತಿಕ್ರಿಯೆ ಕೇಳಿದ್ರೆ ಜಸ್ಟ್ ಕೈ ಮುಗಿದು ಹೋಗ್ತಾ ಇದ್ದಾರೆ ಅಷ್ಟೇ. ಕೈ ನಾಯಕರು ಅಭಿಮಾನಿಗಳ ಭಯದಿಂದ ಹೇಳಿಕೆ ನೀಡ್ತಾ ಇಲ್ವಾ ಹಾಗಿದ್ರೆ ಕಾಂಗ್ರೆಸ್ ಪಡೆ? ದರ್ಶನ್ ಫ್ಯಾನ್ಸ್ ತಿರುಗಿ ಬೀಳ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಸಚಿವರೇ ಯಾರು ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಮೌನವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅಂದ್ರೆ ಏನಾದ್ರೂ ಅಭಿಮಾನಿಗಳ ತಿರುಗಿ ಬೀಳಬಹುದು ಅಂತನಾ, ಅಥವಾ ಇವ್ರುಗಳಿಗೆ ನಟ ದರ್ಶನ್ ಜೊತೆ ಇರೋ ಸ್ನೇಹ ಅವರನ್ನ ಮಾತಾಡದಾಗೆ ಕಟ್ಟ ಹಾಕಿದ್ಯಾ? ಯಾಕೆ ಸೈಲೆಂಟ್ ಆಗಿದ್ದಾರೆ? ವಿಜಯ್, ಯಾವುದೇ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಅಂದರೆ ಕೊಲೆ ಆಗಿರ್ಬೋದು ಅಥವಾ ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, VIP ಒಂದು ಪ್ರಕರಣಗಳು ಬಂದಾಗ, ಅದರಲ್ಲೂ ಕೂಡ ಪ್ರಜ್ವಲ್ ಕೇಸನ್ನು ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಆ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರಾಗಿರ್ಬೋದು, ಸಚಿವರುಗಳು ಕೂಡ ಈ ಒಂದು ಪೆನ್ ಡ್ರೈವ್ ವಿಚಾರಕ್ಕೆ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ನಟ ದರ್ಶನ್ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಚಿವರುಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರ ನಾಯಕರು ಯಾರು ಕೂಡ ಈ ಒಂದು ದರ್ಶನ್ ವಿಚಾರವಾಗಿ, ದರ್ಶನ್ ಪ್ರಕರಣದ ವಿಚಾರವಾಗಿ ಯಾರು ಕೂಡ ಟೀಕೆ ಮಾಡೋದಾಗ್ಲಿ ಅಥವಾ ಹೇಳಿಕೆಗಳನ್ನು ಕೊಡೋದಾಗ್ಲಿ ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ಎರಡು ಕಾರಣಗಳನ್ನು ನಾವು ನೋಡ್ಬೋದು. ಒಂದ್ ಕಡೆ ಏನು ಸಚಿವರು ಮತ್ತೆ ಶಾಸಕರಿಗೆ ನೇರವಾಗಿ ನಟ ದರ್ಶನ್ ಜೊತೆ ಸಾಕಷ್ಟು ಸಂಬಂಧ ಇದೆ, ಜೊತೆಗೆ ಅವರ ಜೊತೆ ಒಂದು ಬಾಂಧವ್ಯ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ತಮ್ಮ ಪಕ್ಷಕ್ಕೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದು ಪ್ರಚಾರವನ್ನು ಮಾಡ್ಕೊಂಡಿದ್ರು. ಜೊತೆಗೆ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿರೋ ಕಾರಣಕ್ಕೆ ಒಂದಷ್ಟು ಶಾಸಕರು ಜೊತೆಗೆ ಸಚಿವರುಗಳು ಹೇಳಿಕೆ ಕೊಡೋದಕ್ಕೆ ಹಿಂದೇಟನ್ನು ಆಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಪ್ರಮುಖವಾಗಿ ಏನು ದರ್ಶನ್ ಫ್ಯಾನ್ ಬೇಸ್ ಏನಿದೆ ರಾಜ್ಯದಲ್ಲಿ ಸಾಕಷ್ಟು ಇದೆ. ರಾಜ್ಕುಮಾರ್ ನಂತರ ಒಂದು ಫ್ಯಾನ್ ಬೇಸ್ ಯಾರಿಗಿದೆ ಅಂದ್ರೆ ಅದು ದರ್ಶನ್ಗೆ. ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ದರ್ಶನ್ ಬಗ್ಗೆ ಟೀಕೆ ಮಾಡಿದ್ರೆ ಅಥವಾ ಅವ್ರ ವಿರುದ್ಧ ಹೇಳಿಕೆಗಳನ್ನು ಕೊಟ್ರೆ ಇದು ದರ್ಶನ್ ಅಭಿಮಾನಿಗಳಿಗೆ ಸಿಟ್ಟಿಗೂ ಕೂಡ ಕಾರಣ ಆಗ್ಬೋದು. ನಮ್ಮ ಮುಂದಿನ ಚುನಾವಣೆಗಳಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ದರ್ಶನ್ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ, ಅವರ ಮತಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಹೇಳಿಕೆಗಳನ್ನು ಕೊಟ್ಟು ಟೀಕೆಗಳನ್ನು ಮಾಡಿದ್ರೆ ಅವರು ತಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಯಾರು ಟೀಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಪ್ರಮುಖವಾಗಿ ಏನು ಎಲ್ಲಾ ಕ್ಷೇತ್ರಗಳೆಲ್ಲ ಮುಂದಿನ ಒಂದು ಚುನಾವಣೆಗಳು ಅಂದ್ರೆ BBMP ಚುನಾವಣೆ ಬರ್ತಾ ಇದೆ, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡದಂತೆ ಬಂದಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ತಮ್ಮ ಫ್ಯಾನ್ ಬೇಸ್ ಹೆದರಿಕೆಯಿಂದ ರಾಜಕಾರಣಿಗಳು ಯಾರು ಕೂಡ ಹೇಳಿಕೆ ಕೊಡ್ತಾ ಇಲ್ಲ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.